ಕಳೆದ 50 ವರ್ಷಗಳಿಂದ ನಮ್ಮ ಸರ್ಕಾರಗಳು ಎಸ್ಎಸ್ಎಲ್ಸಿ ನಂತರದ ವಿದ್ಯಾಭ್ಯಾಸವನ್ನ ಕನ್ನಡ ಮಾಧ್ಯಮದಲ್ಲಿ ಒದಗಿಸದೆ ವಂಚನೆ ಮಾಡುತ್ತಿವೆ. ಈ ಮೂಲಕ ಕನ್ನಡದ ಮಕ್ಕಳನ್ನ ಉನ್ನತ ಶಿಕ್ಷಣ ವಲಯಕ್ಕೆ ಕಾಲಿಡದಂತೆ ಮಾಡಲಾಗುತ್ತಿದೆ ಎಂದು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಕೆಪಿ ನಟರಾಜ್ ಕಳವಳ ವ್ಯಕ್ತಪಡಿಸಿದರು. ಮಧುಗಿರಿ ಪಟ್ಟಣದ ಕನ್ನಡ ಭವನದಲ್ಲಿರುವ ಶ್ರೀ ಕೆಎನ್ ರಾಜಣ್ಣ ಅವರ ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ 7ನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು 2025ರ ಶೈಕ್ಷಣಿಕ ವರ್ಷದಲ್ಲೂ ಕರ್ನಾಟಕ ರಾಜ್ಯದಲ್ಲಿ 60.94ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮೊದಲ 10 ವರ್ಷಗಳ ಶಿಕ್ಷಣವನ್ನ ಕನ್ನಡ ಮಾಧ್ಯಮದಲ್ಲಿ ಕಲಿಯುತ್ತಿದ್ದು, ಇಂಗ್ಲಿಷ್ ಮಾಧ್ಯಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸಂಖ್ಯೆ 39.06ರಷ್ಟಿದೆ. ವಿಪರ್ಯಾಸವೆಂದರೆ 39ರಷ್ಟಿರುವ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪೂರ್ವ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರ ಹಂತದವರೆಗೆ ಎಲ್ಲಾ ಜ್ಞಾನ ಶಾಖೆಗಳಲ್ಲೂ ಶಿಕ್ಷಣ ನೀಡಲಾಗುತ್ತಿದ್ದು, 61ರಷ್ಟಿರುವ ಕನ್ನಡದ ವಿದ್ಯಾರ್ಥಿಗಳಿಗೆ ಕೇವಲ ಎಸ್ಎಸ್ಎಲ್ಸಿ ವರೆಗೆ ಮಾತ್ರ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುತ್ತಿದೆ. 5 ಲಕ್ಷಕ್ಕೂ ಹೆಚ್ಚು ಕನ್ನಡದ ಮಕ್ಕಳಿಗೆ ಉನ್ನತ ಶಿಕ್ಷಣದ ನಿರಾಕರಣೆ ಎಂದರೆ ಉದ್ಯೋಗಾವಕಾಶಗಳ ನಿರಾಕರಣೆ, ಬಾಳುವ ಅವಕಾಶಗಳು ಮತ್ತು ಅನ್ನ ಹುಟ್ಟಿಸುವ ಮಾರ್ಗಗಳ ನಿರಾಕರಣೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ಪುನಃ ಸ್ಪಷ್ಟಪಡಿಸಿಕೊಳ್ಬೇಕಾದಂತ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ಇದು ನೋಡಿ, ಕಲೆ ಎಲ್ಲದರಿಂದ ಪ್ರತ್ಯೇಕಿಸುವ ಮತ್ತು ಕಲೆಯನ್ನು ಹೇಗೆ ನೋಡಬೇಕು ಎಂಬ ಬಗ್ಗೆ ಜಗತ್ತಿನಾದ್ಯಂತ ಬಹುದೊಡ್ಡ ವಾಗ್ವಾದಗಳೇ ನಡೆದಿದ್ದಾರೆ. ಕಲೆಯನ್ನು ಟಾಲ್ಸ್ಟಾಯ್ ಹೇಳ್ತಾರೆ ಏನಂತಂದ್ರೆ, ಕಲೆಯನ್ನು ಸರಿಯಾಗಿ ನೋಡದ ಕಾರಣಕ್ಕೆ ಜಗತ್ತಿನಲ್ಲಿ ಇಷ್ಟೊಂದು ದುಃಖ ಇದೆ ಅಂತ ಹೇಳ್ತಾರೆ. ಅವರು ತಮ್ಮ ಇಡಿಗಾಲದಲ್ಲಿ 60-70ರ ವಯೋಮಾನದಲ್ಲಿ ಜಗತ್ತಿನ ಸಕಲ ಶ್ರೇಷ್ಠ ಸಾಹಿತ್ಯವನ್ನೆಲ್ಲ ಗುಡ್ಡೆ ಹಾಕೊಂಡು ಕಲೆ ಅಂದ್ರೆ ಏನು, ವಾಟ್ ಈಸ್ ಆರ್ಟ್ ಅನ್ನೋ ಒಂದು ಜಿಜ್ಞಾಸೆಯನ್ನು ನಡೆಸ್ತಾರೆ. ಅಂದ್ರೆ ಕಲೆಯನ್ನ ಸರಿಯಾದ ರೀತಿ ನೋಡುವ, ಕಲೆ ಅಂತಂದ್ರೆ ಸೃಜನಶೀಲ ಸಾಹಿತ್ಯ. ಉದಾಹರಣೆಗೆ ರಾಮಾಯಣ ಮಹಾಕಾವ್ಯ, ಮಹಾಭಾರತ ಅಥವಾ ಯಾವುದೇ ಒಂದು ಕಾದಂಬರಿ, ಯಾವುದೇ ಒಂದು ಕಾವ್ಯ, ಅದನ್ನ ಕಲೆ ಎಲ್ಲದರಿಂದ ಹೇಗೆ ಬೇರ್ಪಡಿಸಬೇಕು ಅನ್ನೋ ವಿವೇಕವನ್ನು ಕಳ್ಕೊಂಡಾಗ ಏನಾಗುತ್ತಂದ್ರೆ ಮನುಕುಲ ದುಃಖಕ್ಕೆ ವಶವಾಗ್ತದೆ, ಹಿಂಸೆಯನ್ನು ಆಹ್ವಾನಿಸ್ಕೊಳ್ಳುತ್ತೆ. ಅದು ಹೇಗೆ ಹೇಳ್ತಾರೆ ಅಂತಂದ್ರೆ, ಮತ್ತು ಟಾಲ್ಸ್ಟಾಯ್ ಹೇಳ್ತಾರೆ, ಅದು ಒಂದು ಜಗತ್ಖ್ಯಾತಿಯ ಪುಸ್ತಕ, ಅದನ್ನ CPK ಅವರು ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಅವರು ಅಂತಿಮವಾಗಿ ಹೇಳೋದೇನು ಅಂತಂದ್ರೆ ಈ ಮಾತುಗಳನ್ನ, ಅಂದ್ರೆ ಲೋಕದ ಗೋಳಿನ ಮೂಲದಲ್ಲಿ ಕಲೆಯನ್ನು ಸರಿಯಾಗಿ ನೋಡುವ, ಅದನ್ನು ಆಯ್ಕೆ ಮಾಡುವ ಸಮುದಾಯಕ್ಕೆ ಕಳಿಸ್ಕೊಳ್ಳೋ ಕಾರಣದಿಂದಾಗಿ ಜಗತ್ತಿನಲ್ಲಿ ದುಃಖ ಇದೆ ಅನ್ನೋದು ಅವ್ರ ಮಾತು. ಇಲ್ಲಿ ಹಾಗಾಗಿ ಏನಾಯ್ತು ಅಂತಂದ್ರೆ, ಇದರಲ್ಲಿ ಅಲ್ಲಮ ಪ್ರಭುಗಳ ಒಂದು ವಚನದಲ್ಲಿ ಕಲೆ ಅಂತಂದ್ರೆ ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಅದು ಬುದ್ಧನ ಮಾತು. ಏನಂದ್ರೆ, ಎಲ್ಲ ಕಲ್ಪನೆಯೂ ಕೂಡ ಕಲೆಯನ್ನು ಒಳಗೊಂಡು ಎಲ್ಲವೂ ಕೂಡ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟಿ ಅಲ್ಲಿ ಅಸ್ತಿತ್ವವನ್ನು ಪಡೆದು ನಂತರ ಅಲ್ಲಿ ವಿಸರ್ಜಿಸಲ್ಪಡ್ತವೆ ಅನ್ನೋ ಮಾತು. ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ, ಯಾವುದೂ ಕೂಡ ಶಾಶ್ವತವಲ್ಲ ಅನ್ನುವ ಒಂದು ಕಲ್ಪನೆ. ಅಲ್ಲಮ ಪ್ರಭುಗಳು ಒಂದು ಮಾತಲ್ಲಿ ಹೇಳ್ತಾರೆ, ಅಂದ್ರೆ ಏನದು ಮೂರ್ತಿಯಾದದಕ್ಕೆ ಪ್ರಳಯ ತಪ್ಪಿದ್ದಲ್ಲ ಅನ್ನೋ ಮಾತು. ಮೂರ್ತಿಯಾದದಕ್ಕೆ ಪ್ರಳಯ ತಪ್ಪಿದ್ದಲ್ಲ ಅಂದ್ರೆ ಯಾವುದು ಮೂರ್ತ ಸ್ಥಿತಿಗೆ ಬರುತ್ತೋ, ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಅಮೂರ್ತವಾಗಿರುವಂಥದ್ದು, ಅದು ಕಾಂಕ್ರೀಟ್ ಅಥವಾ ಆಕಾರ ರೂಪವನ್ನು ತಳೆಯುತ್ತೋ, ಆ ಆಕಾರ ರೂಪಿಯಾದದ್ದು ಅದು ಒಂದು ದಿನ ಅಲ್ಲ, ಅದು ವಿನಾಶ ಹೊಂದಲೇಬೇಕು ಅನ್ನುವ ಕಲ್ಪನೆಯನ್ನು ಮಂಡಿಸ್ತಾರೆ. ಇನ್ನು ಸುಮಾರು 5 ವರ್ಷಗಳ ನಂತರ ನಡೆದ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತ್ಯಾಸಕ್ತರು, ಕನ್ನಡ ಪ್ರೇಮಿಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಕನ್ನಡ ಜಾತ್ರೆಯನ್ನ ಹಬ್ಬದ ರೀತಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮೊದಲು ಸಮ್ಮೇಳನಾಧ್ಯಕ್ಷ ಕೆಪಿ ನಟರಾಜ್ ದಂಪತಿಗಳನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಕನ್ನಡ ಭವನಕ್ಕೆ ಕರೆತರಲಾಯಿತು. ಅಕ್ಷರ ಜಾತ್ರೆಯಲ್ಲಿ ಕನ್ನಡ ಅಭಿಮಾನಿಗಳು, ನಾಗರಿಕರು ಕುಣಿದು ಕುಪ್ಪಳಿಸಿದ್ರು. ಮೆರವಣಿಗೆಯಲ್ಲಿ ವೀರಗಾಸೆ, ಕೋಲಾಟ, ಗರಡಿಗೊಂಬೆ, ಛದ್ಮವೇಷ, ನಾಸಿಕ್ ಡೋಲು, ಇತರೆ ಜನಪದ ಕಲೆಗಳ ಮೆರವಣಿಗೆ ಮೆರುಗು ತಂದವು. ಹೊರಭಾಗದಿಂದ ಬಂದಿರುವ ವ್ಯಾಪಾರಸ್ಥರು ಸಹ ಅಕ್ಷರ ಜಾತ್ರೆಯಲ್ಲಿ ಕುಣಿದು ಕುಪ್ಪಳಿಸಿದ್ದು ಗಮನ ಸೆಳೆಯಿತು. ಅಕ್ಷರ ಜಾತ್ರೆಯಲ್ಲಿ ಕನ್ನಡ ಭವನದಲ್ಲಿ ತೆರೆದಿದ್ದ ಪುಸ್ತಕ ಮಳಿಗೆಯಲ್ಲಿ ಹೆಚ್ಚಿನ ಜನದಟ್ಟಣೆ ಕಂಡು ಬಂದಿತ್ತು. ಪುಸ್ತಕ ಪ್ರೇಮಿಗಳು ಪುಸ್ತಕ ಖರೀದಿಸಲು ಒಲವು ತೋರಿದ್ದು
ಗಮನ ಸೆಳೆಯಿತು. ಕನ್ನಡ ಜಾತ್ರೆಗೆ ಆಗಮಿಸಿದ್ದ ಸಾಹಿತ್ಯಾಸಕ್ತರಿಗೆ ಬೊಂಬಾಟ್ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಮಧ್ಯಾಹ್ನ 2 ಗಂಟೆಯ ನಂತರ ಅನುಭವಿ ಚಿಂತಕ ಕೆಎಂ ಶಂಕರಪ್ಪ ವೇದಿಕೆಯಲ್ಲಿ ಡಾಕ್ಟರ್ ಬಾಲಗುರುಮೂರ್ತಿ ಮತ್ತು ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ವಿಚಾರಗೋಷ್ಠಿಯಲ್ಲಿ ಡಾಕ್ಟರ್ ಗೋವಿಂದರಾಯ ಮಂಡಿಸಿದ ಸಮ್ಮೇಳನಾಧ್ಯಕ್ಷರ ಕೃತಿಗಳ ಅವಲೋಕನ, ಡಾಕ್ಟರ್ ಬಿಎನ್ ಶ್ರೀ ಕೀರ್ತಿ ಮಂಡಿಸಿದ ವರ್ತಮಾನ ಭಾರತ ಮತ್ತು ಗಾಂಧಿ ಚಿಂತನೆ. ಒಬ್ಬ ಕವಿಯಾಗಿ ನನಗೆ ಅವ್ರಿಗೆ ಯಾಕೆ ಇಷ್ಟ ಅಂತಂದ್ರೆ ಅವರ ಚಿಂತನೆಗಳ ಹಿಂದೆ, ಕನ್ನಡದ ಬದ್ಧತೆ ಹಿಂದೆ ಒಬ್ಬ ಕವಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಅಂತ ಒಬ್ಬ ಸಂಕೋಚದಿಂದ ಹಿನ್ನೆಲೆಯಲ್ಲೇ ಇದ್ದಂತಹ, ಕರ್ನಾಟಕವೇ ಗಮನಿಸಬೇಕಾಗಿರ್ತಕ್ಕಂಥ ಒಬ್ಬ ಕವಿ ಮನಸ್ಸಿನ ವ್ಯಕ್ತಿಯನ್ನ ನೀವು ಸಮ್ಮೇಳನದ ಅಧ್ಯಕ್ಷರು ಮಾಡಿದ್ದೀರಲ್ಲ, ಅದಕ್ಕಾಗಿ ನಿಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದಷ್ಟೇ ಅಲ್ಲ, ತುಮಕೂರು ಜಿಲ್ಲಾ ಸಮ್ಮೇಳನಗಳಲ್ಲಿ ನೀವು ಗಮನಿಸಿ, 4 ಸಮ್ಮೇಳನಗಳು ಈಗ 29ನೇ ತಾರೀಕು ನಡೆಯೋದನ್ನು ಸೇರಿಸಿದಾಗೆ ಎಂ ವಿ ನಾಗರಾಜರಾವ್ ಅಧ್ಯಕ್ಷರು ಮಾಡಿದರು. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಬ್ಬ ಅನುವಾದಕರು ಅವರು. ಎಚ್ ಎಸ್ ಶಿವಪ್ರಕಾಶ್ ಕವಿ ಮತ್ತು ನಾಟಕಕಾರ, ಕರ್ನಾಟಕದಲ್ಲಿ ಪ್ರಸಿದ್ಧರು. ಅಗ್ರಾರ ಕೃಷ್ಣಮೂರ್ತಿ ಕರ್ನಾಟಕದಲ್ಲಿ ಬಹಳ ಹೆಸರಾದವರು. ಈಗ ಅಧ್ಯಕ್ಷರಾಗ್ತಿರೋ ಕರಿಗೌಡ ಬೀಚನಲ್ಲಿ ಹೆಸರಾದಂಥವರು. ಇಷ್ಟು ಹೆಸರುಗಳನ್ನ, ಈ ರೀತಿಯವರನ್ನ ಆಯ್ಕೆ ಮಾಡೋದಿದೆಯಲ್ಲ, ಇದು ನಿಮ್ಮ ಸಾಹಿತ್ಯ ಪರಿಷತ್ತಿಗೆ ಗೌರವ ತರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇವನೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾನಪ್ಪ, ಕೆಲವು ಜಿಲ್ಲೆಗಳಲ್ಲಿ ಅದು ಆಗಿದೆ. ಯಾರು ದಾನಿಗಳಿರ್ತಾರೋ ಅವ್ರನ್ನ ತಗೊಂಡೋಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿರೋದು ಉಂಟು. ಅವ್ರನ್ನ ಯಾವುದಾದ್ರೂ ಆರ್ಥಿಕ ಸಮ್ಮೇಳನಕ್ಕೆ ಅಧ್ಯಕ್ಷರು ಮಾಡಬೇಕು, ಸಾಹಿತ್ಯ ಸಮ್ಮೇಳನಕ್ಕೆ ಅಲ್ಲ. ಸೊ ಅಂಥವು ನಡೆದಿರೋದುಂಟು. ಆದರೆ ನಮ್ಮ ತುಮಕೂರು ಜಿಲ್ಲೆ, ಈ ಮಧುಗಿರಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನ ಎಂಥವರನ್ನು ಮಾಡಬೇಕು ಅನ್ನೋದಕ್ಕೆ ಆದರ್ಶ ಆಗಿದೆಯಲ್ಲ, ಇದು ನಮಗೆ ಮಾದರಿ ಆಗಬೇಕು ಯಾವತ್ತು ಅಂತ ಅಂದ್ಕೊಂಡಿದೆ. ಹಾಗಾಗಿ ಕನ್ನಡದ ಕೆಲಸ ಅಂತಂದರೆ ಯಾರನ್ನ ಎಲ್ಲಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯನೇ. ಅಂಥದಕ್ಕೆ ಈ ಮಧುಗಿರಿಯ ಈ ಸಮ್ಮೇಳನ ಒಂದು ಸಾಕ್ಷಿಯಾಗಿದೆ. ನಟರಾಜ್ ಅವರ ಅಧ್ಯಕ್ಷರಾಗಿರೋದು ನನಗೆ ವೈಯಕ್ತಿಕವಾಗಿ ಸಹ ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತಾ, ನಮಗೆ ಇವತ್ತು ಬೇಕಾಗಿರೋದು ಕನ್ನಡ ಪ್ರಕ್ರಿಯೆಯ ವಿಸ್ತರಣೆ ಬೇಕಾಗಿರೋದು. ಏನು ಕನ್ನಡ ಪ್ರಜ್ಞೆ? ಹಾಗಾದರೆ ಕನ್ನಡ ಪ್ರಜ್ಞೆ ಅನ್ನೋದನ್ನ ಕೇವಲ 2 ಸಾಲಿನಲ್ಲಿ ಹೇಳಕ್ಕೆ ಸಾಧ್ಯವೇ? ಕನ್ನಡ ಪ್ರಜ್ಞೆ ಅನ್ನೋದು ಒಂದು ಬಾಹ್ಯ ಪ್ರಜ್ಞೆ ಇರುತ್ತೆ, ಇನ್ನೊಂದು ಆಂತರಿಕ ಪ್ರಜ್ಞೆ ಇರುತ್ತೆ. ಬಾಹ್ಯ ಪ್ರಜ್ಞೆ ಪ್ರಜ್ವಲಿಸಿದಾಗ ನಾವು ಬರೀ ಬೋರ್ಡ್ಗಳಲ್ಲಿ ನಿಲ್ತೇವೆ. ಸಾಂಕೇತಿಕವಾಗಿ ಅಂದರೆ ಬೋರ್ಡಲ್ಲಿ ಕನ್ನಡ ಇರಬೇಕು, ಖಂಡಿತ ಇರಬೇಕು, ಕಡ್ಡಾಯವಾಗಿ ಕನ್ನಡ ಇರಲೇಬೇಕು, ಇಂಗ್ಲಿಷಿನ ಜೊತೆ ಕನ್ನಡ ಪ್ರಧಾನವಾಗಿ ಇರಲೇಬೇಕು. ಹಾಗೆ ಫ್ಲೆಕ್ಸ್ಗಳು ಬೇರೆ ಬೇರೆ ಕಡೆ ಹೊರಗಡೆ ಪ್ರದರ್ಶನಕ್ಕೆ ಕಾಣುವಂತಹ ಬಾಹ್ಯದ ವಾತಾವರಣ ಇದೆಯಲ್ಲ, ಆ ಬಾಹ್ಯದ ವಾತಾವರಣದಲ್ಲಿ ಕನ್ನಡ ಆವರಿಸಿಕೊಳ್ಳುವಂತೆ, ಕನ್ನಡ ಎದ್ದು ಕಾಣುವಂತೆ ಮಾಡತಕ್ಕಂಥ ಒಂದು ಬಾಹ್ಯ ಪ್ರಕ್ರಿಯೆಯು ನಮಗೆ ಮುಖ್ಯನೇ. ಆದರೆ ಅದೇ ಸಂದರ್ಭದ ಒಳಗಡೆ ಅಲ್ಲೇ ನಿಂತರೆ ಅದು ಕನ್ನಡ ಪರವಾಗಿರ್ತಕ್ಕಂಥ ಪ್ರಜ್ಞೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಒಂದು ಆಂತರಿಕ ಪ್ರಜ್ಞೆ ಇರುತ್ತೆ. ಯಾವುದು ಆಂತರಿಕ ಪ್ರಜ್ಞೆ ಅಂದರೆ, ಅಲ್ಲಿ ಶೈಕ್ಷಣಿಕ ಮೌಲ್ಯಗಳಿರುತ್ತವೆ, ಸಾಮಾಜಿಕ ಮೌಲ್ಯಗಳಿರುತ್ತವೆ, ಹಾಗೆಯೇ ಸಾಂಸ್ಕೃತಿಕ ಮೌಲ್ಯಗಳಿರುತ್ತವೆ, ಇಡೀ ಸಮಾಜದ ಪರವಾಗಿರ್ತಕ್ಕಂಥ ಒಂದು ಪ್ರಜ್ಞೆ ಇರುತ್ತೆ. ಇವನ್ನೆಲ್ಲ ಒಳಗೊಂಡಿದೆಯಲ್ಲ ಇದು ಕನ್ನಡ ಸಾಹಿತ್ಯ. ಅಂಥದ್ದೊಂದು ಆಂತರಿಕ ಪ್ರಜ್ಞೆ ಮತ್ತು ಬಾಹ್ಯ ಪ್ರಜ್ಞೆ ಇವೆರಡೂ ಒಟ್ಟಿಗೆ ಸೇರಿ ಆ ವಿಚಾರಗಳನ್ನು ಸಮ್ಮೇಳನದ ಮುಖಾಂತರವಾಗಿ ಜನಗಳಿಗೆ ತಲುಪಿಸುವಂಥ ಕೆಲಸವನ್ನ ನಾವು ಮಾಡಿದರೆ ಬಹಳ ಮುಖ್ಯವಾದದ್ದು ಅಂದ್ಕೊಂಡಿದೆ. ಯಾಕೆ ನಾವು ಕನ್ನಡ ಉಳಿಬೇಕು ಅಂತ ಯಾಕೆ ಹೇಳ್ತೇವೆ ಅಂತ ಅಂದರೆ, ಕನ್ನಡವನ್ನು ನೀವು ಕಲಿಸಿದರೆ, ವಿಶೇಷವಾಗಿ ಶೈಕ್ಷಣಿಕ ಮೌಲ್ಯದ ಬಗ್ಗೆ ನಾನು ಗಮನ ಹರಿಸೋದಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಕ್ಷೇತ್ರದ ಒಳಗಡೆ ಕನ್ನಡ ಇಲ್ಲದೆ ಹೋದ್ರೆ ಏನಾಗಬಹುದು ಅಂದರೆ, ಮುಂದೆ ಕನ್ನಡ ಪತ್ರಿಕೆ ಓದೋರು ಇರೋದಿಲ್ಲ, ಕನ್ನಡ ಸಿನಿಮಾ ನೋಡೋರು ಇರೋದಿಲ್ಲ, ಕನ್ನಡ ನಾಟಕ ನೋಡೋರು ಇರೋದಿಲ್ಲ. ಮುಂದೆ ಈ ಥರದ ಒಂದು ವಾತಾವರಣ ಅಂತ ಒಂದು ದುಸ್ಥಿತಿ ಬರದೇ ಇರಬೇಕು ಅಂತಂದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡ ಇದೆಯಲ್ಲ ಆದ್ಯತೆಯನ್ನು ಪಡಿಬೇಕಾಗಿರುತ್ತೆ. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಈಗ KPS ಶಾಲೆ ಇತ್ಯಾದಿಗಳ ಚರ್ಚೆ ನಡೀತಿದೆ. KPS ಶಾಲೆ ಬರೋದು ಉತ್ತಮ ಅಲ್ವಾ ಅನ್ನೋದೊಂದು ದೀರ್ಘವಾದಂತಹ ಚರ್ಚೆ. ಆದರೆ ಕನ್ನಡ ಶಾಲೆಗಳನ್ನು ಒಬ್ಬನೇ ಒಬ್ಬ ವಿದ್ಯಾರ್ಥಿ ಇದ್ದರೂ ನಾನು ಮುಚ್ಚುವುದಿಲ್ಲ ಅಂತ ನಮ್ಮ ಶಿಕ್ಷಣ ಸಚಿವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಇದು ಒಂದು ಕಡೆ ಅಲ್ಲ, ಅದಕ್ಕೆ ಚಪ್ಪಾಳೆ ತಟ್ಟಬೇಡಿ, ಇನ್ನೂ ಮುಂದಿದೆ. ಏಕೆಂದರೆ ಅವ್ರು ಹೇಳಿದ್ದಾರೆ. ಆದರೆ ನನ್ನ ಹತ್ರನೇ ಇರುವಂಥ 1-2-3 ಸರ್ಕಾರಿ ಆದೇಶಗಳ ಪ್ರಕಾರ ನೀವು ಸುತ್ತಮುತ್ತಿರುವಂಥ 6 ಶಾಲೆಗಳನ್ನು ಪಬ್ಲಿಕ್ ಶಾಲೆಯಲ್ಲಿ ವಿಲೀನಗೊಳಿಸಿ ಅಂತ ಹೇಳಿ
ಜಿಲ್ಲೆಯ ಶಿಕ್ಷಣಾಧಿಕಾರಿಗಳು ಕೊಟ್ಟಿರುವಂಥ ಆದೇಶದ ಪ್ರತಿಗಳು ಸಹ ನನ್ನಲ್ಲಿ. ಹಾಗಾದ್ರೆ ಏನು ಹಾಗಾದ್ರೆ ಮುಚ್ಚೋದಿಲ್ಲ, ವಿಲೀನಗೊಳಿಸ್ತೀವಿ ಅಂತ. ಅಂದ್ರೆ ಅಳಿಯಲ್ಲ ಮಗಳ ಗಂಡ ಅಂತ. ಅಂದ್ರೆ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಪ್ರಕಾರ ಕಡ್ಡಾಯ, ಈಗ ಯಾವುದೋ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ನಾವೇನಪ್ಪ ಮಾಡಬೇಕು ಅನ್ನೋ ಪ್ರಶ್ನೆ ಇದೆ. ಏನು ಮಾಡಬೇಕು ಅಂತ ಚರ್ಚೆ ಮಾಡಿ. ಸರ್ಕಾರ ಇರೋದು ಯಾಕೆ? ಚರ್ಚೆಯೇ ಇಲ್ಲದೆ IAS ಅಧಿಕಾರಿಗಳು ಮತ್ತು ಸಚಿವರು ಈ ತರ ಮಾತ್ರನೇ ತೀರ್ಮಾನ ತಗೊಳ್ಳೋದ್ರ ಬದಲು ಶಿಕ್ಷಣಾಸಕ್ತರ ಜೊತೆಗೆ, ಶಿಕ್ಷಣ ತಜ್ಞರ ಜೊತೆಗೆ ಉತ್ತಮವಾದ ಶಾಲೆಗಳನ್ನು ನಡೆಸ್ತಿರುವಂತ ಕೆಲವು ಅಧ್ಯಾಪಕರಿದ್ದಾರೆ ನಮ್ಮಲ್ಲಿ. ಸರ್ಕಾರಿ ಶಾಲೆಗಳಲ್ಲಿ 170 ಜನ ಇದ್ದಂತಹ ಹಾಜರಾತಿ 450ಕ್ಕೆ ಏರಿಸಿರುವಂತ ಕಳ್ಳಂಬೆಳದಂತ ಒಂದು ಶಾಲೆ ಇದೆ, ಬೆಳ್ಳಾವಿ ಅಂತ ಒಂದು ಶಾಲೆ ಇದೆ, ನೊಣವಿಲ್ಕೆರೆ ಅಂತ ಶಾಲೆ ಇದೆ. ಅಲ್ಲಿ ಅಧ್ಯಾಪಕರನ್ನು ಕರೆಸಿ ನೀವು ಸರ್ಕಾರಿ ಶಾಲೆ ಯಾಕಪ್ಪ ಹೇಗೆ ಉದ್ಧಾರ ಮಾಡಿದ್ದೀರಿ ನೀವು. ಆದರೆ ಯಾವ ಅಧ್ಯಾಪಕರ ಜೊತೆಯೂ ಯಾವ ಅಧಿಕಾರಿಗಳು ಚರ್ಚೆ ಮಾಡಿರೋದಂತೂ ನಾನು ಕಂಡಿಲ್ಲ. ಅಂದ್ರೆ ಅವರ ಅನುಭವ ಇದೆಯಲ್ಲ, ಅದನ್ನ ಯಾಕೆ ತಗೊಳ್ಳೋದಿಲ್ಲ ನೀವು? ಅಂಥದ್ದೊಂದು ಚರ್ಚೆಯೇ ಇಲ್ಲದೆ ಶಾಲೆಯನ್ನ ಮುಚ್ಚುವ ಸ್ಥಿತಿ ಇರೋದು ಒಂದು ಕಡೆ ಇದ್ರೆ, ಶಾಲೆಯನ್ನ ಮುಚ್ಚಲೇಬೇಕು ಎನ್ನುವ ಮನಸ್ಥಿತಿ ಇದೆಯಲ್ಲ ಅದು ಇನ್ನೊಂದು ಕಡೆ ಇದೆ. ಇಂಥದೊಂದು ಬಿಕ್ಕಟ್ಟನ್ನು ನಾವು ಇವತ್ತು ಎದುರಿಸ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ UPA ಸರ್ಕಾರ ತಂದಂತಹ ಕಡ್ಡಾಯ ಶಿಕ್ಷಣ ಕಾಯ್ದೆ ಇದೆಯಲ್ಲ, ಕಡ್ಡಾಯ ಶಿಕ್ಷಣ ಕಾಯ್ದೆ ಪ್ರಕಾರ 2 ಕಿಲೋಮೀಟರ್ಗೆ 1 ಕಿರಿಯ ಪ್ರಾಥಮಿಕ ಶಾಲೆ ಇರಬೇಕು, 3 ಕಿಲೋಮೀಟರ್ಗೆ 1 ಹಿರಿಯ ಪ್ರಾಥಮಿಕ ಶಾಲೆ ಇರಬೇಕು, 5 ಕಿಲೋಮೀಟರ್ಗೆ 1 ಪ್ರೌಢಶಾಲೆ ಇರಬೇಕು. ಇದನ್ನು ನಾವು ಅನುಸರಿಸ್ತಿದ್ದೇವೆ. ಹಾಗಾದ್ರೆ ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನ ಯಾವುದನ್ನ ಪಾರ್ಲಿಮೆಂಟ್ ನಲ್ಲಿ ಸ್ವೀಕಾರ ಮಾಡಲಾಯಿತೋ, ಯಾವುದು ಕೇಂದ್ರ ಸರ್ಕಾರ ಬಹಳ ಹಿಂದೆ ದೊಡ್ಡ ಕಾಯ್ದೆ ಅಂತ ಮಾಡ್ತೋ, ಎಲ್ಲರಿಗೂ ಶಿಕ್ಷಣ ತಲುಪಬೇಕು ಅನ್ನುವಂತ ಆಶಯ ಒಂದಿತ್ತು, ಅದನ್ನ ಉಲ್ಲಂಘಿಸುವುದು ಶಿಕ್ಷಣ ಪರವಾದಂತ ನೀತಿ ಅಗತ್ಯ. ಈ ಪ್ರಶ್ನೆಗಳನ್ನ ನಮ್ಮ ಸರ್ಕಾರಗಳು ಮತ್ತು ಬಹಳ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೇಳಿಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರ ಬದಲು ಏನಾಗಿದೆ ಇವತ್ತಿನ ಸ್ಥಿತಿ ಅಂತಂದ್ರೆ, ಇನ್ನೊಂದು ಶೈಕ್ಷಣಿಕ ಅಸಮಾನತೆ ಅನ್ನೋದು ಅಂಗನವಾಡಿಯಿಂದೇ ಶುರುವಾಗುತ್ತೆ ನಮ್ಮಲ್ಲಿ. ಶೈಕ್ಷಣಿಕ ಅಸಮಾನತೆ ನೋಡಿ, ಅಂಗನವಾಡಿ 65,000 ಇವತ್ತು ಇಲ್ಲಿನ ಈ ಸೌಂಡ್ ಸಿಸ್ಟಮ್ ಇದೆಯಲ್ಲ, ಈ ತರ ಒಂದು ಯಾವುದೇ ರೀತಿಯ ಅನಾನುಕೂಲ ಇಲ್ಲದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ತಾಂತ್ರಿಕ ದೃಷ್ಟಿಯಿಂದನೂ ಕೂಡ ಬಹಳ ಉತ್ತಮವಾದಂತಹ ವ್ಯವಸ್ಥೆ. ನಾನು ಇದನ್ನ ಸ್ಮರಿಸಲೇಬೇಕು. ಯಾಕಂದ್ರೆ ಇದಕ್ಕೋಸ್ಕರ ಬಹಳಷ್ಟು ಜನ ಹಿಂದೆ ಶ್ರಮ ವಹಿಸಿದ್ದಾರೆ. ಒಂದು 10-15 ವರ್ಷ ನಾನು ಹಿಂದೆ MLA ಆದಾಗ ಕರ್ಕೊಂಡ್ಬಂದು ಇಲ್ಲೇ ಕೂಡ್ಸಿದ್ರು, ಇದ್ರ ಮೇಲೆ ಕೂಡ್ಸಿದ್ರು, ಎಲ್ಲ ಚಾಪೆ ಗೀಪೆ ತಂದು ಹಾಕಿದ್ರಲ್ಲ ಮೂರಲ್ಲಿ. ನಾನು ಏನಪ್ಪ ಯಾವಾಗ ಮುಗಿಸೋದಿದ್ದು ಅಂದ್ಕೊಂಡು ನಾನು ಅನ್ಕೊಳ್ತಾ ಇದ್ದೆ. ಮತ್ತೆ ತಿರ್ಗಿ ನಾನು MLA ಇಲ್ಲದೆ ಇದ್ದಾಗ ಮಾಡಿಸಿದ್ರು, MLA ಇದ್ದಾಗ ಮಾಡಿದಂಥದ್ದಲ್ಲ. ಆದರೆ ಉದ್ಘಾಟನೆ ಮಾಡೋ ಅಷ್ಟೊತ್ತಿಗೆ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು MLA ಆಗಿದ್ದೆ. ಮುಖ್ಯಮಂತ್ರಿಗಳು ಕೂಡ ಬಂದರು, ಉದ್ಘಾಟನೆಯನ್ನು ಮಾಡಿ ನಾವು ಈ ರೀತಿಯ ಒಂದು ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಬರೀ ಕನ್ನಡದ ಭಾಷೆಯ ಬೆಳವಣಿಗೆ ಅಂತಕ್ಕಂಥದ್ರ ಜೊತೆಯಲ್ಲಿ ನಮ್ಮ ಹೊಸ ಪೀಳಿಗೆಗೆ ಕನ್ನಡದ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಕೇಂದ್ರಗಳು ಆಗಬೇಕಿವೆಲ್ಲವೂ. ಇವು ಯಾವುದೋ ಕಾರ್ಯಕ್ರಮ ಮಾಡ್ಕೊಂಡು ಎದ್ದೋಗೋದಲ್ಲ. ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚು ನಡೆಯಬೇಕು. ನಮ್ಮ ನಟರಾಜರವರು ಅವ್ರು ಮಾತನಾಡಿದ್ದು ಆ ಮಾತುಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ಹೊಸ ಮಕ್ಕಳುಗಳಿಗೆ ಅದನ್ನು ತಿಳಿಸ್ತಕ್ಕಂಥ ನಿರಂತರವಾಗಿ ಒಂದು ಸಾಂಸ್ಕೃತಿಕ ಕೇಂದ್ರಗಳಾಗಿ ನಮ್ಮ ಕನ್ನಡ ಭವನ ನಮ್ಮ ಜಿಲ್ಲೆಯಲ್ಲಿ ಮಾಡುವಂತಾಗಲಿ ಅಂತೇಳಿ ಆಶಿಸ್ತೇನೆ. ಈ ಒಂದು ಸಾಹಿತ್ಯ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಜರುಗ್ತಾ ಇದೆ. ಇದು ನಾವೀಗ ಮಧ್ಯದಲ್ಲಿದ್ದೇವೆ. ಇದು ಬಹಳಷ್ಟು ಕಾರ್ಯಕ್ರಮಗಳು, ಗೋಷ್ಠಿಗಳೆಲ್ಲ ಇದ್ದಾವೆ. ಅವೆಲ್ಲವೂ ಕೂಡ ಉತ್ತಮವಾಗಿ ಜರುಗಲಿ. ಮತ್ತು ಕನ್ನಡದ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ನಾವು ಇವತ್ತು 2 ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡೋದು. ಅವರು ನಮ್ಮ ಶ್ರೀಮಂತ ಶ್ರೀನಿವಾಸ್ ಅವರು, ವೀರ ಶ್ರೀನಿವಾಸ್ ಅವರು, ಮತ್ತು ಇನ್ನೊಂದು ಪುಸ್ತಕ ಅವರು ಬಿಡುಗಡೆ ಮಾಡೋದು ನಮ್ಮ ನಟರಾಜ್ ಅವ್ರನ್ನೇ ನೋಡಿದೆ. ಅದರಲ್ಲಿ ಕುವೆಂಪು ಬಗ್ಗೆ ಎಲ್ಲ ಬರೆದಿದ್ದಾರೆ. ಯಾವುದೋ ಒಂದು ಆರ್ಟಿಕಲ್ ನೋಡಿದೆ, ದೇವರಾಜ ಅರಸರು ಕರ್ನಾಟಕಕ್ಕೆ ಮೈಸೂರನ್ನು ತೆಗೆದು ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದಂಥದ್ದು ಉಲ್ಲೇಖ ಅದರಲ್ಲಿತ್ತು. ಅದನ್ನೆಲ್ಲ ಈಗಿನ ಹುಡುಗರಿಗೆ ಅವೆಲ್ಲ ಗೊತ್ತೇ ಇಲ್ಲ. ಅದು 73-74 ಆ ಸಂದರ್ಭದಲ್ಲಿ ಮಾಡಿದಂಥದ್ದು. ಅದಕ್ಕೆ ದೇವರಾಜ ಅರಸು ಪ್ರಾರಂಭದಲ್ಲಿ ವಿರೋಧ ಇದ್ದರು.
ಮೈಸೂರು ಅಂತಾನೆ ಇರಬೇಕು, ಕರ್ನಾಟಕ ಯಾಕೆ ಆಗಬೇಕು ಅಂತಕ್ಕಂಥದ್ದನ್ನ ಭಾಷಣ ಮಾಡ್ತಾ ಇದ್ರು, ಅಸೆಂಬ್ಲಿನೂ ಮಾತಾಡಿದ್ರು. ಆದರೆ ಬೇರೆ ಕನ್ನಡಾಸಕ್ತರ ಒತ್ತಾಯದ ಮೇಲೆ ಅವರು ತನ್ನ ಅಭಿಪ್ರಾಯವನ್ನು ಬದಲಿಸ್ಕೊಂಡು ಅವರು ಮೈಸೂರಿಗೆ ಕರ್ನಾಟಕ ಸೇರಿ ನಾಮಕರಣವನ್ನು ಮಾಡಿದಂಥದ್ದು ಕೂಡ ಆ ಪುಸ್ತಕದಲ್ಲಿ ಉಲ್ಲೇಖ ಇತ್ತು. ಇದನ್ನೆಲ್ಲ ನೋಡಿದಾಗ ಹೊಸ ಹುಡುಗರುಗಳಿಗೆ ಇವೆಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಯಾವಾಗ ವಿಶಾಲ ಕರ್ನಾಟಕ ಆಯಿತು, ವಿಶಾಲ ಮೈಸೂರು ಆಯಿತು, ಅದು 1956ರಲ್ಲಿ ಆದಂಥದ್ದು. ಹಾಗೆ ಯಾವಾಗ ವಿಶಾಲ ಮೈಸೂರು ಕರ್ನಾಟಕ ಅಂತ ಆಯಿತು, ಬಹಳಷ್ಟು ಜನ ಹೊಸ ಮಕ್ಕಳುಗಳಿಗೆ ಆ ಇತಿಹಾಸನೇ ಗೊತ್ತಿರೋದಿಲ್ಲ. ಈ ರೀತಿಯ ಲೇಖನಗಳಿಂದ ನಮ್ಮ ಏನು ನಡೆದಿರ್ತಕ್ಕಂಥ ಘಟನಾವಳಿಗಳೇನಿದ್ದಾವೆ ಆ ಘಟನಾವಳಿಗಳನ್ನ ಮಕ್ಕಳಿಗೆ, ಹೊಸ ಪೀಳಿಗೆಗೆ ಮಂದಟ್ಟು ಮಾಡ್ತಕ್ಕಂಥ ರೀತಿಯಲ್ಲಿ ಆಯ್ದ ಲೇಖನಗಳು ಕೂಡ ಅದರಲ್ಲಿ ಇದ್ದಂತ ನೋಡಿದಾಗ ನನಗೆ ಬಹಳ ಸಂತೋಷನೂ ಆಯಿತು. ಲೇಖಕರು ಹೆಚ್ಚು ಹೆಚ್ಚು ಆಗಬೇಕು, ಮತ್ತೆ ಅವರೆಲ್ಲ ಸಮಾಜಮುಖಿಯಾಗಿ ಲೇಖನಗಳು ಬರುವಂತಾಗಬೇಕು. ಮತ್ತೆ ಹೊಸ ಮಕ್ಕಳಿಗೂ ಕೂಡ ಲೇಖನಗಳನ್ನು ಓದ್ತಕ್ಕಂಥ ಆಸಕ್ತಿ ಬರುವ ರೀತಿಯಲ್ಲೂ ಕೂಡ ಲೇಖನಗಳಿರಬೇಕು. ಆಸಕ್ತಿ ಬರಲಿಲ್ಲ ಅಂದರೆ ಓದೋದಿಲ್ಲ ಯಾರು. ಅದಕ್ಕೋಸ್ಕರ ಆಸಕ್ತಿಯನ್ನು ಮೂಡಿಸುವ ರೀತಿಯಲ್ಲಿ ಲೇಖನಗಳು ಬರಬೇಕು. ಆ ಲೇಖನಗಳನ್ನು ಓದುವಂತಹ ಪ್ರವೃತ್ತಿಯೂ ಕೂಡ ನಮ್ಮಲ್ಲಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಈ ಒಂದು ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಮತ್ತೊಮ್ಮೆ ಶ್ರಮಿಸಿರ್ತಕ್ಕಂಥವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ಸಾಹಿತ್ಯ ಸಮ್ಮೇಳನ ಯಶಸ್ಸಾಗಲಿ. ಪ್ರತಿ ವರ್ಷವೂ ಈ ರೀತಿಯ ಸಮ್ಮೇಳನಗಳು ನಮ್ಮ ತಾಲೂಕಿನಲ್ಲಿ ಜರುಗುವಂತಾಗಲಿ ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗದೆ